ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಫೇಸ್ಬುಕ್ ಪರಿಚಯ, ಪ್ರೀತಿ, ದೈಹಿಕ ಸಂಬಂಧ, ವಿವಾಹ ಪೂರ್ವ ಮಗು. 2 ಬಾರಿ ಮಕ್ಕಳು ಹುಟ್ಟಿದಾಗಲೂ ಕೊಂದು ಹೂಳಲು ಪ್ರಿಯಕರನಿಗೆ ಕೊಟ್ಟ ಪ್ರೇಯಸಿ. ಈಗ ಬೇರೆಯವನ ಜೊತೆ ಮದುವೆ ಅಂತ ಎಲ್ಲ ಬಟಾ ಬಯಲು ಮಾಡಿದ ಪ್ರೇಮಿ. ಕೇರಳದ ತ್ರಿಶೂರ್ನಲ್ಲಿ ಇಬ್ಬರನ್ನ ಬಂಧಿಸಿದ ಪೊಲೀಸರು. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತೆ. ನಾವಿಬ್ಬರು ಚೆನ್ನಾಗೇ ಇದ್ದೀವಲ್ಲ, ನಮ್ಮ ಮಧ್ಯೆ ಯಾರೂ ತಂದು ಹಾಕೋದಕ್ಕಾಗಲ್ಲ. ಡಿಸಿಎಂ ಡಿಕೆಶಿ ಕೈ ಹಿಡಿದು ಒಟ್ಟಿಗೆ ಮೇಲಕ್ಕೆತ್ತಿ ಒಗ್ಗಟ್ಟಿನ ಸಂದೇಶ ಸಾರಿದ ಸಿಎಂ. ಸಂಪೂರ್ಣ ಭರ್ತಿಯಾದ ಕೆಆರ್ಎಸ್ ಡ್ಯಾಂ 124.80 ಅಡಿ ಗರಿಷ್ಠ ಮಟ್ಟ ಜಲಾಶಯ ಫುಲ್. 28,938 ಕ್ಯೂಸೆಕ್ ಒಳಹರಿವು, 28,681 ಕ್ಯೂಸೆಕ್ ಹೊರಹರಿವು. 93 ವರ್ಷಗಳ ಬಳಿಕ ಜೂನ್ನಲ್ಲಿ ಭರ್ತಿಯಾದ ಡ್ಯಾಂ. ಕಾವೇರಿಗೆ ಸಿಎಂ ಸಿದ್ದರಾಮಯ್ಯರಿಂದ ಕೆಲವೇ ಕ್ಷಣಗಳಲ್ಲಿ ಬಾಗಿನ ಅರ್ಪಣೆ. ಹಸಿರು ತೋರಣ ಮೂಲಕ ಡ್ಯಾಂ ಬಳಿ ಅಲಂಕಾರ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಕೆಆರ್ಎಸ್. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಕರ್ಯ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಲ್ಲೂ ಹೆಚ್ಚುತ್ತಾ ಇದೆ ಹಾರ್ಟ್ ಅಟ್ಯಾಕ್ ಕೇಸ್. 2 ತಿಂಗಳಲ್ಲಿ ನಿರ್ಣಾ ಗ್ರಾಮದಲ್ಲಿ 6 ಜನರ ಸಾವು. ಅಕ್ಕಪಕ್ಕದ ಗ್ರಾಮಗಳಲ್ಲೂ 7 ಮಂದಿ ಹೃದಯಾಘಾತಕ್ಕೆ ಬಲಿ. 16ರಿಂದ 45 ಪ್ರಾಯದವರೇ ಹೆಚ್ಚಿರೋದ್ರಿಂದ ಆತಂಕ. ಹಾಸನದಲ್ಲಿ 40 ದಿನಗಳಲ್ಲಿ 19 ಜನರ ಸಾವಿನಿಂದ ಕಳವಳ. ಹೃದಯಾಘಾತ ಹೆಚ್ಚಳಕ್ಕೆ ಇದೆ ಹಲವು ಕಾರಣ. ಜೀವನ ಶೈಲಿ, ಆಹಾರ ಪದ್ಧತಿ, ಒತ್ತಡದಿಂದ ಸಮಸ್ಯೆ. ಆರೋಗ್ಯದ ಬಗ್ಗೆ ಗಮನ ಕೊಡಲು ಡಿಎಚ್ಒ ಅನಿಲ್ರಿಂದ ಟಿಪ್ಸ್. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಹೃದಯಾಘಾತಗಳ ಬಗ್ಗೆ ಪ್ರಧಾನಿ ಗಮನ ಸೆಳೆಯುವ ಯತ್ನ. ಕೇಂದ್ರ ರಾಜ್ಯ ಸರ್ಕಾರದ ಜಂಟಿ ಸಮಿತಿ ರಚನೆಗೆ ಸಲಹೆ. ವರದಿ ಸಿದ್ಧಪಡಿಸಿ ಮೋದಿಗೆ ಹಸ್ತಾಂತರಿಸಲು ಮುಂದಾದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್. ಗುತ್ತಿಗೆದಾರರ ಭದ್ರತಾ ಠೇವಣಿಯ ಕೋಟ್ಯಂತರ ರೂಪಾಯಿ ದುರುಪಯೋಗ. ಬೆಳಗಾವಿ ಜಲಸಂಪನ್ಮೂಲ ಅಧಿಕಾರಿಗಳ ವಿರುದ್ಧ 23 ಕೋಟಿ ರೂಪಾಯಿ ಗೋಲ್ಮಾಲ್ ಆರೋಪ. ಇಲಾಖೆಯ ಕಾಮಗಾರಿಗಳ ಬಿಲ್ ಕೂಡ 1,482 ಕೋಟಿ ಬಾಕಿ. ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗಳ ಮಧ್ಯೆ ಇವತ್ತು ರಾಜ್ಯಕ್ಕೆ ಉಸ್ತುವಾರಿ ಭೇಟಿ. ರಾಜ್ಯಕ್ಕೆ ಆಗಮಿಸಲಿರೋ ರಣದೀಪ್ ಸುರ್ಜೇವಾಲಾ ಗೊಂದಲಗಳನ್ನು ಬಗೆಹರಿಸಲು ಯಶಸ್ವಿಯಾಗ್ತಾರ? ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಸಿಎಂ ಮಾಡೋ ಗುರಿ. 2028ರಲ್ಲಿ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ಲಾನ್. ಪಕ್ಷ ಸಂಘಟನೆಗೋಸ್ಕರ ಕಾಲಿಗೆ ಚಕ್ರ ಕಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ. ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಅಪ್ರಾಪ್ತೆಯ ದುರ್ಬಳಕೆ. 10 ಬಾರಿ ಲೈಂಗಿಕ ಕ್ರಿಯೆ. ಬಾಲಕಿಗೆ ಹೊಟ್ಟೆ ನೋವಾಗಿ ಆಸ್ಪತ್ರೆಗೆ ತೋರಿಸಿದಾಗ ಘಟನೆ ಬೆಳಕಿಗೆ. ಬಾಳೆಹೊನ್ನೂರು ಪೊಲೀಸರಿಂದ ಆರೋಪಿ ಬಂಧನ. ಬೆಂಗಳೂರಲ್ಲಿ ಸದ್ದಿಲ್ಲದೆ ಆಕ್ಟಿವ್ ಆಗಿದೆ ಪಂಚರ್ ಮಾಫಿಯಾ. BL ಸರ್ಕಲ್ ಬಳಿ ರಾತ್ರಿ ವೇಳೆ ರಾಬರಿ ಮಾಡೋದಕ್ಕೂ ಇದೇ ಟೆಕ್ನಿಕ್. ಈ ರಸ್ತೆಯಲ್ಲಿ ಹೋದರೆ ವಾರಕ್ಕೆ 2-3 ಬಾರಿ ಪಂಚರ್ ಹಾಕೋ ಪರಿಸ್ಥಿತಿ. ಕಡಿವಾಣ ಹಾಕಲು ಪೊಲೀಸರು ವಿಫಲ ಅಂತ ಜನ ಕಿಡಿ. ಸ್ವಂತ ಮನೆ ಇಲ್ಲದೆ ಇದ್ರೂ ಅಂಗನವಾಡಿ ಕಟ್ಟಡಕ್ಕೆ ಜಾಗ ನೀಡಿದ ಮಹಾತಾಯಿ. ದಾವಣಗೆರೆಯ ಮೆದಿಕೆರೆ ಗ್ರಾಮದ ಸುಶೀಲಮ್ಮ ಮಹಾದಾನಕ್ಕೆ ಜನ ಫಿದಾ. ಭವ್ಯ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಜ್ಜು. ಒಂದೇ ಬೈಕ್ನಲ್ಲಿ 5 ಜನರ ಸವಾರಿ. ಮಕ್ಕಳನ್ನು ಕೂರಿಸಿಕೊಂಡು ಡೇಂಜರ್ ಡೆಡ್ಲಿ ಡ್ರೈವಿಂಗ್. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಂಡುಬಂದ ದೃಶ್ಯ. ಬೇಜವಾಬ್ದಾರಿಗೆ ವಾಹನ ಸವಾರರ ಆಕ್ರೋಶ. ಹದಿನೆಂಟು ವರ್ಷದವನಿದ್ದಾಗ ಮನೆ ಬಿಟ್ಟ, 58 ವರ್ಷ ಆದಮೇಲೆ ವಾಪಸ್ ಬಂದ. 40 ವರ್ಷಗಳ ಬಳಿಕ ಮನೆಗೆ ಹಿಂದಿರುಗಿದ ಚಂದ್ರಶೇಖರ್ ರಾಥೋಡ್. ಬಾಗಲಕೋಟೆಯ ಗೋರಬಾಳದಲ್ಲಿ ಮನಮಿಡಿಯೋ ಕತೆ. ಹಿರಿಮಗ ವಾಪಸ್ ಬರ್ತಾ ಇದ್ದಂತೆ ಕುಟುಂಬದಲ್ಲಿ ಸಂತಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.